CIDR ರೇಂಜ್ ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ, ಸೊ ನೀವು ತುಂಬಾ ಕಡೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿರ್ತೀರಾ. ಸೊ ಸಮಥಿಂಗ್ ಲೈಕ್ ದಿಸ್ .0/16 ಅಂಡ್ ಈ ರೀತಿ ನೀವು ಒಂದು ತುಂಬಾ ನಂಬರ್ಸ್ ನೋಡಿರ್ತೀರಾ. ನೆಟ್ವರ್ಕಿಂಗ್ ಅಥವಾ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಅಂತ ಬಂದ್ರೆ ಈ ರೀತಿ ನಂಬರ್ಸ್ ನೀವು ನೋಡಿದ್ದೀರಾ. ಇಫ್ ನಿಮ್ಗೆ ಇದು ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತಂದ್ರೂ ಈ ನಂಬರ್ಸ್ ನೀವು ನೆಟ್ವರ್ಕಿಂಗ್ ಅಥವಾ ಸಬ್ನೆಟಿಂಗ್ ಅಂತ ಬಂದಾಗ ನೋಡಿರ್ತೀರಾ. ಸೊ ಎಕ್ಸಾಕ್ಟ್ಲಿ ವಾಟ್ ಡಸ್ ದಿಸ್ /16/24/8 ಮೀನ್ಸ್ ಅನ್ನೋ ಒಂದು ಡೌಟ್ ನಿಮ್ಗೆ ಖಂಡಿತ ಬಂದಿರುತ್ತೆ. ಸೊ CIDR ರೇಂಜ್ ಏನಪ್ಪಾ ಅಂತ ಅಂದ್ರೆ, ದಿಸ್ ಇಸ್ ವಾಟ್ CIDR ರೇಂಜ್ ಲುಕ್ಸ್ ಲೈಕ್. ಸೊ CIDR ರೇಂಜ್ ಏನಪ್ಪಾ ಅಂತಂದ್ರೆ, ಇಟ್ ಈಸ್ ದ ನಂಬರ್ ಆರ್ ರೇಂಜ್ ದಟ್ ಯುವರ್ ಸಬ್ನೆಟ್ ಕ್ಯಾನ್ ಬಿ, ದ ನಂಬರ್ ಆಫ್ IP addresses that your network can hold or that your network can possess. ಫಾರ್ ಎಕ್ಸಾಂಪಲ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, CIDR ರೇಂಜ್ ಅಂತ ಅಂದ್ರೆ ಆ ಒಂದು ನಂಬರ್ ಏನ್ ಸ್ಪೆಸಿಫೈ ಮಾಡುತ್ತೆ ಅಂತ ಅಂದ್ರೆ, ನಿಮ್ಮ ಒಂದು ನೆಟ್ವರ್ಕ್ ಎಷ್ಟು IP ಅಡ್ರೆಸಸ್ ನ ಹೋಲ್ಡ್ ಮಾಡ್ಬೋದು, ಅಥವಾ ನಿಮ್ಮ ಒಂದು ನೆಟ್ವರ್ಕ್ ಅಲ್ಲಿ ಎಷ್ಟು IP ಅಡ್ರೆಸಸ್ ಇರುತ್ತೆ, ಎಷ್ಟು ಡಿವೈಸಸ್ ಕನೆಕ್ಟ್ ಆಗ್ಬೋದು ಅನ್ನೋದನ್ನ CIDR ರೇಂಜ್ ಸ್ಪೆಸಿಫೈ ಮಾಡುತ್ತೆ. ಸೊ ಹೇಗೆ ಅಂತ ನೋಡೋದಾದ್ರೆ, ಸೊ ಈ ಒಂದು ಫಸ್ಟ್ ಎಕ್ಸಾಂಪಲ್ ಅಲ್ಲಿ, ಸೊ 10.0.0.0/16. ಸೊ ನಮ್ಗೆ ಇವಾಗ IP ಅಡ್ರೆಸ್ ಫಾರ್ಮೆಟ್ ನೀಟಾಗಿ ಅರ್ಥ ಆಗಿದೆ. ಆಕ್ಟೆಟ್, ದಿಸ್ ಇಸ್ ದ ಆಕ್ಟೆಟ್ ಫಾರ್ಮೆಟ್ ಅಂಡ್ ವಿ ಆಲ್ಸೋ ನೋ ದ ಬೈನರಿ ಫಾರ್ಮೆಟ್ ಬಿಹೈಂಡ್ ದಿಸ್ ಆಕ್ಟೆಟ್ ಫಾರ್ಮೆಟ್. ಸೊ ಜಸ್ಟ್ ಈ ಅಡ್ರೆಸ್ ಮೇಲೆ ಫೋಕಸ್ ಮಾಡೋಣ, ಫಸ್ಟ್ IP ಅಡ್ರೆಸ್ ಮೇಲೆ. ಸೊ ವಾಟ್ ಡಸ್ ದಿಸ್ ಎಕ್ಸಾಕ್ಟ್ಲಿ ಮೀನ್ ಅಂತ ಅಂದ್ರೆ, ಸೊ ಬಿಫೋರ್ ಇನ್ ದಿಸ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಅಲ್ಲಿ ನಾವು ಏನ್ ತಿಳ್ಕೊಂಡಿದೆ ಅಂತ ಅಂದ್ರೆ, IP address is a 32-bit binary number. So it's a 32-bit binary number. And ನೀವು ಇಲ್ಲಿ ನೋಡಿದ್ರೆ /16 ಅಂತ ಇದೆ. So what does this exactly means is 16 bits, the starting 16 bits are reserved for the network ಅಂತ. ಸೊ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸ್ಟಾರ್ಟಿಂಗ್ 16 ಬಿಟ್ಸ್ ಏನಿದೆ ಆ 16 ಬಿಟ್ಸ್ ನ ನೀವು ಯೂಸ್ ಮಾಡೋದಿಕ್ ಆಗೋದಿಲ್ಲ. ದಟ್ ಈಸ್ ದೋಸ್ 16 ಬಿಟ್ಸ್ ಆರ್ ರಿಸರ್ವ್ಡ್ ಅಂಡ್ ರಿಮೈನಿಂಗ್ 6 ಬಿಟ್ಸ್ ನ ನೀವು ಯೂಸ್ ಮಾಡ್ಕೋಬಹುದು. ಲೆಟ್ಸ್ ಸೇ ದಿಸ್ ಇಸ್ ಫಸ್ಟ್ 8 ಬಿಟ್ and this is next 8 bit and this is next 8 bit and this is the final 8th bit. ಸೊ ಇಲ್ಲಿ /16 ಅಂತ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ 16 ಬಿಟ್ಸ್ ರಿಸರ್ವ್ಡ್ ಆಗಿದೆ. 8 + 8 16 ಬಿಟ್ಸ್. ಸೊ ದೀಸ್ ಆರ್ ರಿಸರ್ವ್ಡ್ ಫಾರ್ ನೆಟ್ವರ್ಕ್. ಸೊ ಸಿಂಪಲ್ ಆಗಿ ಈ ಒಂದು IP ಅಡ್ರೆಸ್, ಸೊ ಈ ಒಂದು ನಂಬರ್ಸ್ ನ ನೀವು ಚೇಂಜ್ ಮಾಡೋದಿಕ್ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ನೆಟ್ವರ್ಕ್ ಗೆ ರಿಸರ್ವ್ ಆಗಿದೆ. ಫಾರ್ ಎಕ್ಸಾಂಪಲ್, ಈ ಎಕ್ಸಾಂಪಲ್ ಇಲ್ಲಿ 10.0 ಇಸ್ ರಿಸರ್ವ್ಡ್. ಸೊ ನೀವು 10.0 ನ ನೀವು ಮಾಡಿಫೈ ಮಾಡೋದಿಕ್ ಆಗೋದಿಲ್ಲ. ಸೊ ಯಾವ ರೀತಿ ಅಂತ ಅಂದ್ರೆ, ಈ ಒಂದು ನೆಟ್ವರ್ಕ್ ಅಲ್ಲಿ 10.0.0.0/16 ಅಲ್ಲಿ, ಸೊ ಆಸ್ ಇಟ್ ಸೇಸ್ /16 ಮೀನ್ಸ್ ಸ್ಟಾರ್ಟಿಂಗ್ 16 ಬಿಟ್ಸ್ ಆರ್ ರಿಸರ್ವ್ಡ್ ಫಾರ್ ನೆಟ್ವರ್ಕ್ ಅಂತ ಅಂದ್ರೆ, ನೀವು ಒಂದು ಸ್ಟಾರ್ಟಿಂಗ್ ಆ ಎರಡು ನಂಬರ್ನ ಯಾವ ಡಿವೈಸಸ್ಗೂ ಅಸೈನ್ ಮಾಡೋದಿಕ್ ಆಗಲ್ಲ. ಸೊ ಲೆಟ್ಸ್ ಸೇ you can't do like this, like 10.89.0.0. No, you can't do this, because as the CIDR range says that the starting 16 bits means these two numbers are reserved. You can't change, because this represents the network. 10.0 represents your network ಅಂತಂದ್ರೆ, ಫಾರ್ ಎಕ್ಸಾಂಪಲ್ your organization, ಒಂದು ಕಂಪ್ನಿದು ನೆಟ್ವರ್ಕ್ 10.0.0.1. So 10.0 represents Google. For example, it's just an example. 10.0 represents Google, and 10.1 represents some other company. 10.2 represents Amazon. 10.3 represents Tata, something like that. So ಆ ಒಂದು ನೀವು ನೆಟ್ವರ್ಕ್ ಅಡ್ರೆಸ್ ನ ನೀವು ಚೇಂಜ್ ಮಾಡೋದಿಕ್ ಆಗಲ್ಲ. ಸೊ ದಟ್ ಈಸ್ ರಿಸರ್ವ್ಡ್. ಸ್ಟಾರ್ಟಿಂಗ್ 16 ಬಿಟ್ಸ್ ಆರ್ ರಿಸರ್ವ್ಡ್. ನೆಕ್ಸ್ಟ್ 16 ಬಿಟ್ಸ್ ಏನಿದೆ, ನೆಕ್ಸ್ಟ್ ಈ 2 ನಂಬರ್ಸ್ ಏನಿದೆ, ಯು ಗೈಸ್ ಕ್ಯಾನ್ ಚೇಂಜ್ ದಿಸ್. ಈ ಬಿಟ್ಸ್ ನ ನೀವು ಚೇಂಜ್ ಮಾಡಬಹುದು ಇನ್ ದ ಸೆನ್ಸ್, ಇಷ್ಟು ಒಂದು IP ಅಡ್ರೆಸ್ ನ ನೀವು ನಿಮ್ಮ ಡಿವೈಸಸ್ಗೆ ಅಸೈನ್ ಮಾಡ್ಕೋಬಹುದು. ಸೊ /16/24/18 ಅನ್ನೋದ್ರ ಬಗ್ಗೆ ಇವಾಗ ಒಂದು ಕ್ಲಿಯರ್ ಕಟ್ ಆಗಿ ಐಡಿಯಾ ಸಿಕ್ತು. /16 ಮೀನ್ಸ್ ಫಸ್ಟ್ 16 ಬಿಟ್ಸ್ ಆರ್ ರಿಸರ್ವ್ಡ್ ಫಾರ್ ದ ನೆಟ್ವರ್ಕ್.
ಸೊ ದಟ್ ನೆಟ್ವರ್ಕ್ ದಟ್ ಟು number or initial 16 bits represents your network. /24 ಅಂತಂದ್ರೆ starting 24 bits are reserved for your network. The remaining 8 bits can be used to create IP address and assign them to your devices. /18 ಅಂತಂದ್ರೆ starting 8 bits are reserved to your network and remaining 24 bits are left to you to create IP addresses. ಸೊ ಇವಾಗ ನಿಮಗೆ /16 ಅಂದ್ರೇನು, /24 ಅಂದ್ರೇನು, /8 ಅಂದ್ರೇನು ಒಂದು ಐಡಿಯಾ ಸಿಕ್ತು. ಸೊ /16 ಅಂತಂದ್ರೆ ನಮಗೆ ಎಷ್ಟು IP ಅಡ್ರೆಸಸ್ ಸಿಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಾದ್ರೆ ಇಟ್ ವಿಲ್ ಬಿ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಬಿಟ್ಸ್ ಇನ್ ಯುವರ್ IP ಅಡ್ರೆಸ್? ಸೊ ಟೋಟಲ್ ಎಷ್ಟು ಬಿಟ್ಸ್ ಇದೆ IP ಅಡ್ರೆಸ್ ಅಲ್ಲಿ? ದೇರ್ ಆರ್ 32 ಬಿಟ್ಸ್ ಮೈನಸ್ ಸ್ಟಾರ್ಟಿಂಗ್ ಎಷ್ಟು ಬಿಟ್ಸ್ ರಿಸರ್ವ್ಡ್ ಆಗಿದೆ. So in our first example, let us take this example 10.0.0.0/16. So /16 means starting 16 bits are reserved for your network. So that represents network. So ನಮಗೆ remaining ಎಷ್ಟು ಉಳಿತು? 16 ಉಳಿತು. So we left 16 bits. 16 bits ಅಂತ ಅಂದ್ರೆ ನಿಮಗೆ ನಾವು ಬೈನರಿ ನೋಟೇಷನ್ ಅಲ್ಲಿ ನಾವು ಏನು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಯೂಸ್ ಮಾಡ್ತೀವಿ, 2 ಪವರ್ 8, 2 ಪವರ್ 7, 2 ಪವರ್ 6 ನಾವು ಈ ರೀತಿ ನೋಟೇಷನ್ ಯೂಸ್ ಮಾಡ್ತೀವಿ. ಸೊ ಈ ಒಂದು 16 ಬಿಟ್ಸ್, ಬೈ ಯೂಸಿಂಗ್ ದಿ 16 ಬಿಟ್ಸ್ ನಾವು ಎಷ್ಟು IP ಅಡ್ರೆಸಸ್ ನ ಕ್ರಿಯೇಟ್ ಮಾಡಬಹುದು, ಎಷ್ಟು IP ಅಡ್ರೆಸಸ್ ನ ಜನರೇಟ್ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ we have to use this formula called 2 power 16. So 2 power 16. ಸೊ 2 to the power 16 ಅಂತಂದ್ರೆ ನಿಮಗೆ ಟೋಟಲ್ ಆಗಿ 65,536 IP ಅಡ್ರೆಸಸ್ ಸಿಗುತ್ತೆ. ಸೊ ಯು ಕ್ಯಾನ್ ಜನರೇಟ್ 65,536 IP ಅಡ್ರೆಸಸ್ ಆರ್ ಯು ಕ್ಯಾನ್ ಕನೆಕ್ಟ್ ದೀಸ್ ಮೆನಿ ಡಿವೈಸಸ್ ಇನ್ ಟು ಯುವರ್ ನೆಟ್ವರ್ಕ್. ಸೊ ಈ ರೀತಿ ನಾವು ಬೇಸಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಇಫ್ ನಾವೇನಾದ್ರೂ ಈ ಸೆಕೆಂಡ್ ಎಕ್ಸಾಂಪಲ್ ನ ಕನ್ಸಿಡರ್ ಮಾಡಿದ್ರೆ /24 ಅಂತಂದ್ರೆ ಫಾರ್ ದ ಸೇಮ್ ಎಕ್ಸಾಂಪಲ್ 32 minus 24 is 8. ಸೊ ನಮ್ಗೆ 8 ಬಿಟ್ಸ್ ಖಾಲಿ ಇದೆ. ಸೊ 8 ಬಿಟ್ಸ್ ಖಾಲಿ ಇದೆ ಅಂತಂದ್ರೆ ಈ ಲಾಜಿಕಲ್ ಏನಾಗುತ್ತೆ, 2 to the power 8. ಸೊ 2 to the power 8 ಅಂತಂದ್ರೆ ಫೈನಲ್ ಆನ್ಸರ್ ಏನು, ನಮ್ಗೆ 8 ಬಿಟ್ಸ್ ನಮ್ಗೆ ಖಾಲಿ ಇದೆ. ವಿ ಕ್ಯಾನ್ ಯೂಸ್ 8 ರಿಮೈನಿಂಗ್ ಬಿಟ್ಸ್. ಸೊ ಆ 8 ಬಿಟ್ಸ್ ನ ಯೂಸ್ ಮಾಡ್ಕೊಂಡ್ರೆ 2 to the power 8 is nothing but 256 IP ಅಡ್ರೆಸಸ್ ನಮ್ಗೆ ಸಿಗುತ್ತೆ. ಸೊ 256 ಡಿವೈಸಸ್ ನಾವು ಈ ನೆಟ್ವರ್ಕ್ಗೆ ಕನೆಕ್ಟ್ ಮಾಡಬಹುದು. ಅದೇ ರೀತಿ ವಾಟ್ ಇಫ್ ಇಟ್ಸ್ /8? ಸೊ ನಮ್ಮ ಥರ್ಡ್ ಎಕ್ಸಾಂಪಲ್ ಅಲ್ಲಿ /8 ಇದೆ. ಸೊ 32 ಸೆಕೆಂಡ್. ಸೊ ನಮ್ಮ ಥರ್ಡ್ ಎಕ್ಸಾಂಪಲ್ ಅಲ್ಲಿ we have only reserved 8 initial bits and we have left with remaining 24. ಸೊ ನಮಗೆ 24 bits of IP addresses ನಮಗೆ ರಿಮೈನಿಂಗ್ ಇದೆ ಅಂತ ಅಂದ್ರೆ ಬೈ ಯೂಸಿಂಗ್ ದ ಸೇಮ್ ಫಾರ್ಮುಲಾ 2 to the power 24 ಅಂತ ಅಂದ್ರೆ ನಮಗೆ ಟೋಟಲ್ ಆಗಿ ಎಷ್ಟು IP addresses ಸಿಗುತ್ತೆ? ಸೊ this is actually a huge number. So just first ನಾನು ಅದನ್ನು ಟೈಪ್ ಮಾಡಿ then I'll go to explain it. So we will get around 1,67,77,216 IP addresses, nothing but 1,67,77,216 devices ನಾವು ನಮ್ಮ ನೆಟ್ವರ್ಕ್ಗೆ ಕನೆಕ್ಟ್ ಮಾಡಬಹುದು. ಸೊ ದೊಡ್ಡ ಕಂಪ್ನೀಸ್ ಏನ್ ಮಾಡ್ತಾರೆ ಇಂಥ ಒಂದು ಸಬ್ನೆಟಿಂಗ್ ಅಥವಾ CIDR ರೇಂಜ್ ಕಾನ್ಸೆಪ್ಟ್ ಅಲ್ಲಿ ಅಂತಂದ್ರೆ, ಸೊ ಬೇಸಿಕಲಿ ಈ ಒಂದು ಎಕ್ಸಾಂಪಲ್ ಇಂದ ನಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಏನಪ್ಪಾ ಅಂತ ಅಂದ್ರೆ, ವಿ ಯೂಸ್ CIDR ರೇಂಜ್ ಟು ಕ್ರಿಯೇಟ್ ಸಬ್ನೆಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವ್ ಈ ಎಕ್ಸಾಂಪಲ್ ಅಲ್ಲೆಲ್ಲ ಏನ್ ನೋಡಿದ್ವಿ ಅಂತಂದ್ರೆ /24 ಅಂತಂದ್ರೆ ಫಸ್ಟ್ 8 ಬಿಟ್ಸ್ ನ ರಿಸರ್ವ್ ಮಾಡಿ ಮಿಕ್ಕಿ 24 ಬಿಟ್ಸ್ ಅಲ್ಲಿ ನಾವು IP ಅಡ್ರೆಸಸ್ ನ ಕ್ರಿಯೇಟ್ ಮಾಡಿದ್ವಿ. ಸೊ ಇಫ್ ವಿ ಕಂಪ್ಲೀಟ್ಲಿ ಯೂಸ್ ಅವರ್ 32 bit, if we use completely our 32 bit, then it will be around ನಮಗೆ ಟೋಟಲ್ IP ಅಡ್ರೆಸಸ್ ಸಿಗುತ್ತೆ. ಸೊ ಇಷ್ಟರಲ್ಲಿ /24 ಅಂತಂದ್ರೆ ನಾವು ಈ ನೆಟ್ವರ್ಕ್ ಅಲ್ಲಿ
/24 we are making partition of the network. ಸೊ ಆ ಒಂದು ನೆಟ್ವರ್ಕ್ ಅಲ್ಲಿ ನಾವು ಟೋಟಲ್ ನಮಗೆ 32 ಬಿಟ್ಸ್ IP ಅಡ್ರೆಸಸ್ ಇದೆ, ಬಟ್ ನಾವು 8 ಬಿಟ್ಸ್ ನ ರಿಸರ್ವ್ ಮಾಡಿ ವಿ ಆರ್ ಕ್ರಿಯೇಟಿಂಗ್ ದ ರಿಮೈನಿಂಗ್ ಪಾರ್ಟ್ ಆಸ್ ಅ ಸಪರೇಟ್ ನೆಟ್ವರ್ಕ್.